ಲಕ್ಷ್ಮೇಶ್ವರ ನಗರದ ಮಸ್ಜಿದ್ ಮೊಹಲ್ಲಾ ಜಮಾತ ವತಿಯಿಂದ ಪುರಸಭೆಗೆ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಹಾಗೂ ಸೇನಾ ನಿವೃತ್ತಿ ಹೊಂದಿದ ಸೈನಿಕರಿಗೆ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಯಲ್ಲವ್ವ ದುರ್ಗಣ್ಣವರ್, ಉಪಾಧ್ಯಕ್ಷರಾದ ಫಿರ್ದೋಷ್ ಆಡೂರ್ ಹಾಗೂ ಸೇನೆಯಿಂದ ನಿವೃತ್ತಿ ಹೊಂದಿದ್ದ ಸೈನಿಕ ನಿಸಾರ್ ಅಹ್ಮದ್ ಹೊಸಮನಿ, ಮಸ್ಜಿದ್ ಮೊಹಲ್ಲಾ ಜಮಾತ್ ಚೇರ್ಮನ್ನರಾದ ಗೌಸ್ ಮೋದಿನ್ ಜಮಖಂಡಿ, ವೈಸ್ ಚೇರ್ಮನ್ ಮೊಹಮ್ಮದ್ ರಫೀಕ ತಾಡಪತ್ರಿ, ಕಾರ್ಯದರ್ಶಿ ಇಮಾಮ್ ಹುಸೇನ್ ಹೊಸಮನಿ, ಸದಸ್ಯರಾದ ಮಾಬುಸಾಬ್ ಪೀರ್ ಜಾದೆ, ಮೊಹಮ್ಮದ್ ರಫೀಕ ಮುಳುಗುಂದ, ದಾವಲಸಾಬ್ ಟಪಾಲ್, ಇಮಾಮು ಹುಸೇನ್ ಕಡಕೋಳ, ನೂರಹ್ಮದ ಮುನ್ಕೇರಿ, ವಲಿ ಪಟೇಲ್ ಕನಕವಾಡ, ಓಣಿಯ ಹಿರಿಯರು ಹಾಗೂ ಯುವಕರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನಮ್ಗೆ ಟೈಮ್ ಕೊಟ್ಟಿರೋದು, ಯಾಕಂದ್ರೆ 10-15 ನಿಮಿಷ ಟೈಮ್ ಕೊಡಂಗಿಲ್ಲ. ಅನೇಕ ವಿಚಾರ ಲಕ್ಷ್ಮೀಶ್ವರ ಅಭಿವೃದ್ಧಿ ವಿಚಾರ ಸಂಬಂಧ ನಾವು ಏನು ಕೆಲಸ ಮಾಡಬೇಕಂತ ವಿಚಾರಗಳು ತಗೊಂಡು ಹೋಗಿ ಅವ್ರ ಕಡೆ ನಾವು ಎಲ್ಲ ಮದುವೆಯಲ್ಲಿ ಇರ್ತೀವಿ. ನಾವು ಮೇವಿನಿಂದ ನೀರಾಗಲಿ, ಸ್ವಾಗತ ಬೋರ್ಡ್ ಬಗ್ಗೆ ಆಗಲಿ, ರೋಡಿನ ಅಭಿವೃದ್ಧಿ ಬಗ್ಗೆ ಕೆಲಸ ಆಗಲಿ, ಆ ಕೆಲಸದ ಬಗ್ಗೆ ಹೇಳಿದ ಮೇಲೆ ನಮ್ಮ ದೇಶದವರು ಭಾಳಷ್ಟು ಖುಷಿಯಾಗಿ ಎಲ್ಲ ನಮ್ಗೆ ಸಂತೋಷ ಆಯಿತು. ಯಾಕಂದ್ರೆ ನೀವು ಬಹುಶಃ 1 ದಿನ 2 ದಿನ ಆಗಿಲ್ಲ ನೀವು ಅಧ್ಯಕ್ಷ ಉಪಾಧ್ಯಕ್ಷ ಆಗಿ, ಇದೇ ನಿಮ್ಮ ಬಾಡಿಗಳು ಬಂದಿರಲ್ಲ, ಕೆಲಸದ ವಿಚಾರಗಳು ಬಂದಿರಲ್ಲ, ಭಾಳಷ್ಟು ಸಂತೋಷ ಆಗಿನ್ನ ನೀವು ಇಂಥ ಕೆಲಸಕ್ಕೆ ನಾವು ಸಹಕಾರ. मैं इस दिल्ली का बेटा था, इस गांव का बेटा था। मुझे सोचा नहीं था कि फौज में जाके 24 साल करके वापस दिल्ली तक गांव तक पहुंचूँ। दूध नाना की दुआ से सही सलामत से गया। मैं सही सलामत से जैसे गया वैसे वापस ಅಧ್ಯಕ್ಷರಾದ ಹಾಗೂ ಪುರಸಭೆ ಅಧ್ಯಕ್ಷರಾದ ದುರ್ಗಪ್ಪನವರೇ, ಮೇಡಮ್ ದುರ್ಗಪ್ಪನವರೇ ಹಾಗೂ ಪುರಸಭೆ ಉಪಾಧ್ಯಕ್ಷರಾದ ಫಿರ್ದೋಷ್ ಆಡೂರ್ ಅವರು, ಇವತ್ತೇನು ಇದು ಸತ್ಕಾರ ಸಮಾರಂಭ ನಾವು ಮಾಡಿ ಬಂದಿರಿ, ಇದು ದೊಡ್ಡ ಹೊಣೆ ನಿಮಗೆ. ಹೊಣೆ ಅಂತ ಹೇಳಿದ್ರೆ ಅದು ಹಾರ ಹಾಕಿದ ಮೇಲೆ ಅದು ಹೊಣೆ ಆಗಲ್ಲ. ಅದು ಹಾರ ಹಾಕ್ಬೇಕಂದ್ರೆ ಅಲ್ಲಿ ಮಟ್ಟ ಹೊಣೆ ಆಗಲ್ಲ. ಈಗ ಕರೆದು ನಿಮ್ಗೆ ಸತ್ಕಾರ ಸಮಾರಂಭ ಮಾಡೋಕ್ಕೆ ಕಾರಣ ಅಂತೇಳಿ ಈಗ ಗಣ್ಯರು ಹೇಳಿದ್ರು. ಆಮೇಲೆ ನಮ್ಮ ಇವರು ಹೇಳಿದ್ರು ಅಂತ ಅನೇಕ ಕೆಲಸ ಈಗ ಹೇಳಿದ್ರಿ ಅಂತ ಇಲ್ಲಿಂದ ದೂರ